टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಾರತಕ್ಕೆ ಮಹಾಘಾತ. ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ಬೆಲೆ ಏರಿಕೆ ಆದರೂ ಕೂಡ ಅಚ್ಚರಿ ಇಲ್ಲ. ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆದರೆ ಭಾರತಕ್ಕೆ ಅದರ ನೇರ ಎಫೆಕ್ಟ್ ಬೀಳಿದೆ. ಹಡಗುಗಳು ಅರ್ಧದಷ್ಟು ಭಾಗವನ್ನ ಸುತ್ತಕೊಂಡು ಬರಬೇಕು. ಹಡಗುಗಳು ಅರ್ಧದಷ್ಟು ಮಾರ್ಗವನ್ನು ಸುತ್ತಿ ಬರಬೇಕಾಗುತ್ತೆ. ಹಡಗುಗಳ ಸಂಚಾರ ಸಮಯ, ಸಾಗಾಣಿಕೆ ಹೆಚ್ಚಳ ಆಗುತ್ತೆ. ಎಲ್ಲಾ ಕಾರಣಗಳಿಂದ ತೈಲ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ಬೆಲೆ ಏರಿಕೆ ಆಗುವಂತ ಆತಂಕ ಇದೆ. ಹಡಗುಗಳು ಅರ್ಧದಷ್ಟು ಸಮುದ್ರ ಮಾರ್ಗವನ್ನು ಸುತ್ತಿ ಬರಬೇಕು. ಹಡಗುಗಳ ಸಂಚಾರ ಸಮಯ, ಅದರ ಸಾಗಾಣಿಕೆ, ಇದೆಲ್ಲವೂ ಕೂಡ ವೆಚ್ಚ, ಇದೆಲ್ಲವೂ ಕೂಡ ಜನರ ಮೇಲೆ ಬೀಳುತ್ತೆ. ಎಲ್ಲ ಕಾರಣದಿಂದ ತೈಲ ಬೆಲೆ ಏರಿಕೆ ಆಗುವಂಥ ಸಾಧ್ಯತೆ. ಎಲ್ಲೋ ಇರಾನ್, ಇಸ್ರೇಲ್ ಪರಸ್ಪರ ಕಾದಾಡಿದರೆ ನಮಗೇನು ಅನ್ನೋ ಒಂದು ಯೋಚನೆ ಇದ್ದರೆ ಖಂಡಿತ ಅದರಿಂದ ಹೊರಬರಬೇಕಾಗುತ್ತೆ. ಯಾಕಂದರೆ ಇದರ ಹೊಡೆತ ನಮಗೂ ಕೂಡ. ಇರಾಕ್, ಸೌದಿ ಅರೇಬಿಯಾ, UAE, ಕತಾರ್ ರಾಷ್ಟ್ರಗಳಿಂದ ಕಚ್ಚಾ ತೈಲ ಹರ್ಮುಜ್ನಿಂದ ಸಪ್ಲೈ. ಹರ್ಮುಜ್ ಜಲಸಂಧಿ ಮೂಲಕ ಅರಬ್ಬಿ ಸಮುದ್ರಕ್ಕೆ ಎಂಟ್ರಿ, ಬಳಿಕ ಹಿಂದೂ ಮಹಾಸಾಗರ ಪ್ರವೇಶ ಮಾಡಿ ಕಚ್ಚಾ ತೈಲವನ್ನು ರವಾನೆ ಮಾಡಲಾಗಿದೆ. ವಿಶ್ವದ ರಾಷ್ಟ್ರಗಳಿಗೆ 20% ಕಚ್ಚಾ ತೈಲ ಸರಬರಾಜು ಇಲ್ಲಿಂದಲೇ ಆಗುವುದು. 20% ಕಚ್ಚಾ ತೈಲ ಇದೇ ಜಲಸಂಧಿ ಮೂಲಕ ಸಾಗಾಟ ಆಗುತ್ತೆ. ಹರ್ಮುಜ್ ಜಲಸಂಧಿ ಬಂದಾದರೆ ತೈಲ ಪೂರೈಕೆ ವ್ಯತ್ಯಯ ಆಗಲಿದೆ. ಕಚ್ಚಾ ತೈಲ ನಂಬಿಕೊಂಡಿರುವಂಥ ವಿಶ್ವದ ಇತರ ರಾಷ್ಟ್ರಗಳಿಗೆ ಬಹುದೊಡ್ಡ ಪೆಟ್ಟು. ಈಗ ಮ್ಯಾಪ್ನಲ್ಲಿ ಕೂಡ ನೋಡ್ತಾ ಇದ್ರೆ ಹರ್ಮುಜ್ ಜಲಸಂಧಿ ಹೇಗಿದೆ ಅಂತ. ಸೊ ಇರಾನ್ ಆ ಬಾರ್ಡ್ರನ್ನು ಶೇರ್ ಮಾಡುತ್ತೆ. ಹಾಗಾಗಿ ಅಲ್ಲಿಂದ ಬರುವಂಥ ಇಡೀ ವಿಶ್ವಕ್ಕೆ 20% ಫ್ಯೂಯಲ್ ಅಲ್ಲಿಂದನೇ ಬರೋದು. ಸೊ ಹಾಗಾಗಿ ಅದನ್ನೇನಾದರೂ ಬಂದ್ ಮಾಡಿದ್ರೆ ಈಗ ವ್ಯಾಪಾರ ವಹಿವಾಟು, ಹಾಗೆ ಜೊತೆಗೆ ಬರೀ ತೈಲ ಬೆಲೆ ಏರಿಕೆ ಮಾತ್ರ ಅಲ್ಲ, ದಿನನಿತ್ಯ ಬೇಕಾಗುವಂಥ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ಬೋದು. ಯಾವಾಗ ಪೆಟ್ರೋಲ್, ಡೀಸೆಲ್ ಸಹಜವಾಗಿ ನಾವು ನೋಡಿದ್ದೀವಿ ಏರಿಕೆ ಆದಾಗ